ಎಸ್, ಹೀಗೆ ರಾಗಿ ಹುಲ್ಲಿಗೆ ಬೆಂಕಿಯ ಕಿಡಿ ಬಿದ್ದು ಧಗ ಧಗನೆ ಉರಿಯುತ್ತಿರುವ ಬೆಂಕಿ. ಇನ್ನೊಂದು ಕಡೆ ಅಯ್ಯೋ ಹಸುಗಳ ವರ್ಷದ ಕೂಳು ಹಾಳಾಯಿತು, ಏನ್ ಮಾಡ್ಲಿ ಅಂತ ಅಸಹಾಯಕತೆಯಿಂದ ಇರುವ ರೈತ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಅರಸನಹಳ್ಳಿ ಗ್ರಾಮದಲ್ಲಿ. ಅರಸನಹಳ್ಳಿ ಗ್ರಾಮದ ರೈತ ಮಂಜುನಾಥ್ ಅವರಿಗೆ ಸೇರಿದ 2 ಎಕರೆ ಜಮೀನಿನಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ರಾಗಿ ಬೆಳೆಯನ್ನ ಇಟ್ಟಿದ್ರು. ಒಳ್ಳೆಯ ಮಳೆ ಬೆಳೆಯಾಗಿ ಇತ್ತೀಚೆಗಷ್ಟೇ ರಾಗಿ ಯಂತ್ರದಿಂದ ರಾಗಿ ತೆನೆಗಳನ್ನ ಕಟಾವು ಮಾಡಿದ್ರು. ಇನ್ನು ರಾಗಿಯ ಹುಲ್ಲು ಚೆನ್ನಾಗಿ ಒಣಗಲಿ, ಹಸುಗಳಿಗೆ ಮೇವಾಗುತ್ತೆ ಅಂತ ಜಮೀನಲ್ಲೇ ಬಿಟ್ಟಿದ್ರು. ಹೀಗಿರುವಾಗ ಹಸುಗಳ ಮೇವಿಗೆ ಹೊಲದಲ್ಲಿ ಸಂಗ್ರಹಿಸಿಟ್ಟಿದ್ದ ರಾಗಿ ಹುಲ್ಲಿಗೆ ಇದ್ದಕ್ಕಿದ್ದಂತೆ ಬೆಂಕಿ ತಗುಲಿ ಭಾರಿ ನಷ್ಟ ಸಂಭವಿಸಿದೆ. ಸುಮಾರು 2 ಎಕರೆ ಪ್ರದೇಶದಲ್ಲಿ ಬೆಳೆದು ಕಟಾವು ಮಾಡಿದ್ದ ರಾಗಿ ಹುಲ್ಲು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಜಾನುವಾರುಗಳ ಮೇವುಗಾಗಿ ವರ್ಷ ಪೂರ್ತಿ ಬಳಸೋ ಉದ್ದೇಶದಿಂದ ಸಂಗ್ರಹಿಸಿದ್ದ ಹುಲ್ಲು ಬೆಂಕಿಗೆ ಆಹುತಿಯಾಗಿದೆ. ನಂದಿ ಹೋಬಳಿ ಚಿಕ್ಕಬಳ್ಳಾಪುರ ತಾಲೂಕು ಅರಸನಹಳ್ಳಿ ಗ್ರಾಮ. ಏನು ಇವತ್ತು ನಿನ್ನೆ ಸಾಯಂಕಾಲ ಯಾರೋ ಆಕಸ್ಮಿಕವಾಗಿ ಬೆಂಕಿ ಅಂಟ್ಕೊಂಡು ಏನು ನಮ್ಮದು ಹೊಲ ಇದೆ, ರಾಗಿ ಹೊಲ, ಎಲ್ಲ ರಾಗಿ ಕಟಾವು ಮಾಡಿದ್ವಿ. ಹುಲ್ಲು ಒಣಗಲಿ ಅಂತಂದು ಹೇಳ್ಬಿಟ್ಟು ಹೊಲದಲ್ಲೇ ಬಿಟ್ಟಿದ್ವಿ. ಇವತ್ತು ನಾಳೆ ಕಟ್ಟುಗಳು ಕಟ್ಟಬೇಕಾಗಿತ್ತು. ಏನೋ ಬೆಂಕಿ ಅಂಟ್ಕೊಂಡ್ಬಿಟ್ಟು ಪೂರ್ತಿ ಎಲ್ಲ ಹುಲ್ಲು ಸುಟ್ಟೋಗ್ಬಿಟ್ಟಿದೆ, ಒಂದು ಚೂರು ಇಲ್ಲ. ಎಲ್ಲ ಅಲ್ಪ ಸ್ವಲ್ಪ ಒಂದು ಕಡೆ ಬಿಟ್ಟರೆ ಒಂದು ಏನೋ ಹುಲ್ಲು ಸ್ವಲ್ಪ ದೂರ ಇತ್ತು ಬೆಂಕಿಗಿಂತ, ಅಂಥ ಜಾಗದಲ್ಲಿ ಒಂದು ಹತ್ರ ಬಿಟ್ಟರೆ ಇನ್ನೆಲ್ಲ ಪೂರ್ತಿ ಹೊಲ ಎಲ್ಲ ಸುಟ್ಟೋಗ್ಬಿಟ್ಟಿದೆ. 2 ಎಕರೆ ಬೈಲು ಸುಮಾರು ಒಂದು 2-2.5 ಟ್ಯಾಕ್ಟ್ರು ಮೇಲೆ ಆಗ್ತಾಯಿತ್ತು. ಇವಾಗ ಇದನ್ನೆಲ್ಲನೂ ನಾವೆಲ್ಲ ಕೂಲಿಯವ್ರಿಂಟು ಮಾಡಿಸಿರೋದು, ಟ್ಯಾಕ್ಟ್ರ್ ಉಳೋದು ಎಲ್ಲ ಸೇರಿ ಸುಮಾರು ಒಂದು 50,000 ರೂಪಾಯಿ 60,000 ರೂಪಾಯಿವರೆಗೂ ಖರ್ಚಾಗಿದೆ. ರಾಗಿ ಬಿತ್ತನೆ ಬೇಸಾಯ ಎಲ್ಲ ಸೇರಿ. ಈ ಕಾಲದಲ್ಲಿ ಇಂಥ ಅಭಾವದ ಕಾಲದಲ್ಲಿ ರೈತರು ಕಷ್ಟಪಟ್ಟು ಬೆಳೆದು ಈ ಥರ ಎಲ್ಲನೂ ಸುಟ್ಟೋಗ್ಬಿಟ್ಟಿದೆ. ನಮಗೆ ಇದನ್ನೇ ನಂಬ್ಕೊಂಡು ದನಗಳಿಗೆ ಸುಮಾರು 1 ವರ್ಷದ ಕಾಲ ಮೇವಿನ ಅವಶ್ಯಕತೆ ಇತ್ತು. ಈಗ ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಈಗ ಒಂದು ಚೂರು ಮೇವಿಲ್ಲ. ಈಗ ಏನು ನಾವು ಅದನ್ನು ಈಗ ಹೊರಗಡೆ ಕೊಂಡ್ಬೇಕಂತಂದರೆ ಸುಮಾರು ಒಂದು 30,000 ರೂಪಾಯಿ ಮೇಲೆ ಆಗುತ್ತೆ ಇಷ್ಟೊಂದು ಹುಲ್ಲು. ಈಗ ನಾವು ಏನು ನಮಗೆ ನಷ್ಟ ಪರಿಹಾರ ಆಗಿದೆ, ಇದನ್ನು ಸರ್ಕಾರದಿಂದ ಏನು ಬರುತ್ತೆ ಅದನ್ನು ಕೊಡಿಸ್ಕೊಟ್ಟು ನಮ್ಮ ದನಕರುಗಳಿಗೆ ಮುಂದಿನ ದಿನಗಳಲ್ಲಿ ಮೇವಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕಂತ ನಾನು ನಿಮ್ಮ ಮೂಲಕ ಸರ್ಕಾರದ ಈ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಏನಿದ್ದಾರೆ ಅಧಿಕಾರಿಗಳು ಅವ್ರಿಗೂ ಮತ್ತು ತಹಸೀಲ್ದಾರ್ ಅವ್ರಿಗೆ ಆಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೋ ಅವ್ರಿಗೆಲ್ಲನೂ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ರೈತ ಮಂಜುನಾಥ್ ಜಮೀನಿನಲ್ಲಿರುವ ರಾಗಿ ಹುಲ್ಲಿಗೆ ಬೆಂಕಿ ಬಿದ್ದಿರುವ ಮಾಹಿತಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಧಾವಿಸಿದ್ದಾರೆ. ಅಷ್ಟೊತ್ತಿಗೆ ರಾಗಿ ಹುಲ್ಲು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿತ್ತು. ಆದರೆ ಬೆಂಕಿ ಹೇಗೆ ಉಂಟಾಯಿತು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಈ ಘಟನೆಯಿಂದ ರೈತ ಮಂಜುನಾಥ್ ಆರ್ಥಿಕವಾಗಿ ನಷ್ಟವಾಗಿದ್ದು ಕಂಗಾಲಾಗಿದ್ದು, ಹಸು ದನಗಳಿಗೆ ಈ ಬೇಸಿಗೆಗೆ ಮೇವು ಇಲ್ಲದಂತಾಗಿದೆ. ಫಸ್ಟು ನಾನು ಚಿಕ್ಕಬಳ್ಳಾಪುರದಲ್ಲಿದ್ದೆ. ನನ್ನ ಮಗನೂ ಇಲ್ಲಿ ಯಾರೋ ದನಗಳು ಮೇಯಿಸ್ಕೊಂಡು ಬಂದಿದ್ದಾರೆ. ನನ್ನ ಮಗ ಕಾಲೇಜಿಂದ ಬರಬೇಕಾದ್ರೆ ಬೆಂಕಿ ಜೋರಿಗೆ ಹೊಗೆ ಹೋಗ್ತಾಯಿತ್ತಂತೆ. ಏನೋ ಹೊಗೆ ಹೋಗ್ತಾಯಿದೆ ಅಂತ ಬಂದು ನೋಡೋದ್ರೊಳಗಡೆ ಎಲ್ಲ ಫುಲ್ಲು ಸುಟ್ಟೋಗ್ಬಿಟ್ಟಿದೆ. ಆಮೇಲೆ ಅವ್ರು ನನಗೆ ಫೋನ್ ಮಾಡಿ ಹೇಳಿದ್ರು, ಹಿಂಗೆ ಹೊಲ ಎಲ್ಲ ಬೆಂಕಿ ಇಕ್ಬಿಟ್ಟಿದ್ದಾರೆ, ಯಾರೋ ಬೆಂಕಿ ಆಕಸ್ಮಿಕವಾಗಿ ಬೆಂಕಿ ಹಾಕಿದೆ, ಇಲ್ಲಿ ಯಾರೋ ಇಟ್ಟಿದ್ದಾರೆ ಗೊತ್ತಿಲ್ಲ, ನಾವು ಹೊಗೆ ಬರ್ತಾಯಿದ್ದು ನೋಡಿ ಬರೋಷ್ಟೊಳಗಡೆ ಎಲ್ಲ ಸುಟ್ಟೋಗ್ಬಿಟ್ಟಿದೆ ಪೂರ್ತಿ ಅಂತಂದೇಳಿ ಹೇಳಿದ್ರು. ಅದಕ್ಕೆ ನಾನು ಏನು ಅಧಿಕಾರಿಗಳಿದ್ರು ಅವ್ರಿಗೆ ವಾಟ್ಸಪ್ ಮುಖಾಂತರ ಈ ಥರ ಹಿಂಗಾಗಿದೆ ನಮ್ಮ ಹೊಲದಲ್ಲಿ ಅಂತೇಳಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇನ್ಫಾರ್ಮ್ ಮಾಡಿದೆ. ಅವರು ನೆನ್ನೆ ಸಂಜೆ ನಾನು ಫೋಟೋಸ್ ಕಳಿಸಿದೆ. ಪಾಪ ರಾತ್ರಿನೇ ಅವರು ಫೋನ್ ಮಾಡಿದ್ರು, ಸರಿ ಬೆಳಗ್ಗೆನೇ ಬರ್ತೀವಿ ಅಂತೇಳಿ ಬಂದು ಏನೋ ಇರಬೇಕು ಅವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟವರು, ಅವರೆಲ್ಲ ಬಂದು ನೋಡಿ ಸರ್ವೆ ಮಾಡಿ ನಮ್ಮ ಏನು ಡಿಪಾರ್ಟ್ಮೆಂಟಿಂದ ಏನು ಸವಲತ್ತು ಬರುತ್ತೋ ಅದು ನಾವು ಕೊಡಿಸ್ತೀವಿ ಅಂತ ಅವರು ಒಪ್ಕೊಂಡು ಹೋಗಿದ್ದಾರೆ. ಮತ್ತು ಈ ಬಗ್ಗೆ ಪೊಲೀಸ್ ಸ್ಟೇಷನಲ್ಲೂ ನಂದಿ ಗಿರಿಧಾಮ ಠಾಣೆಯಲ್ಲಿ ಮಾನ್ಯ ಸಬ್ ಇನ್ಸ್ಪೆಕ್ಟ್ರು ಹರೀಶ್ ಸರ್ ಅವ್ರಿಗೆ ಒಂದು ಕಂಪ್ಲೇಂಟು ಕೂಡ ಕೊಟ್ಟು ಬಂದಿವೆ. ಅವರು ಸಹ ಸ್ಥಳ ಪರಿಶೀಲನೆ ಮಾಡಿ ಏನು ಸರ್ಕಾರದಿಂದ ತಮಗೆ ಏನು ಅನುಕೂಲ ಆಗಬೇಕೋ, ರೈತರಿಗೆ ಹೆಲ್ಪ್ ಮಾಡಬೇಕೋ ನಾವು ಅದನ್ನು ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅವರು ಸಹ ಕಂಪ್ಲೇಂಟ್ನ ಕೊಟ್ಟಿದ ತಕ್ಷಣ ಮನವಿನ ಸ್ವೀಕರಿಸಿ ಆದಷ್ಟು ಬೇಗ ನಾವು ನಮ್ಮ ವ್ಯಾಪ್ತಿಯಲ್ಲಿ ಏನು ಬರುತ್ತೋ ಆ ಕಾರ್ಯವನ್ನು ಮುಂದೂಡಿಸಿ ಕಳಿಸ್ಕೊಡ್ತೀವಿ ಮೇಲಿನಾಧಿಕಾರಿಗಳಿಗೆ ಅಂತ ಹೇಳಿದ್ದಾರೆ. ಇನ್ನು ತಮ್ಮ ಮೂಲಕ ಕೇಳ್ಕೊಳ್ಳೋದು ಇಷ್ಟೇ, ನಾನು ಏನು ಈ ಥರ ಯಾರೋ ಇಲ್ಲ ಆಕಸ್ಮಿಕವಾಗಿ ಆಯಿತೋ ಇಲ್ಲ ಯಾರೋ ಕಿಡಿಗೇಡಿಗಳು ಎಲ್ಲೇ ಬೆಂಕಿ ಇಟ್ಟರೋ ಏನೋ ಗೊತ್ತಿಲ್ಲ. ಈ ಬೇಸಿಗೆ ಕಾಲದಲ್ಲಿ ಈ ಥರ ಎಲ್ಲಿ ಬೀಡಿ ಸಿಗರೇಟ್ ಕುಡಿದು ಎಲ್ಲಂದ್ರಲ್ಲೆಲ್ಲ ಹಾಕೋದು, ಎಲ್ಲಂದ್ರಲ್ಲೆಲ್ಲ ಬೆಂಕಿ ಇಡೋದು, ಈ ಕೆಲವು ಮದ್ಯಪಾನ ಮಾಡಿ ಎಲ್ಲಂದ್ರಲ್ಲೆಲ್ಲನೂ ಬೆಂಕಿ ಇಟ್ಟು ಎಲ್ಲ ಮಾಡ್ತಾರೆ. ಇಂಥವೆಲ್ಲ ಮಾಡಿದ್ರೆ ಈ ಥರ ಮುಂದೆ ಭಾಳ ಅನಾಹುತಗಳಾಗುತ್ತೆ. ಅದರಿಂದ ಏನು ಅಗ್ರಿಕಲ್ಚರು ಇಲ್ಲ ಅಂದರೆ
ಬೇರೆ ಬೇರೆ ಏನು ಅದನ್ನು ನಂಬ್ಕೊಂಡಿರ್ತಾರೆ ಬೆಳೆಗಳು ಎಲ್ಲ ನಾಶ ಆಗುತ್ತೆ, ಮತ್ತು ಪ್ರಾಣಿ ಪಕ್ಷಿಗಳಿಗೂ ಭಾಳಷ್ಟು ತೊಂದರೆ ಆಗುತ್ತೆ. ಈ ಅಗ್ನಿ ಅವಘಡನ ನಿಲ್ಲಿಸಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ. ಯಾರು ಇಂಥ ಕೆಲಸ ಮುಂದೆ ಮಾಡೋಕ್ಕೋಗಬೇಡಿ ಅಂತ ತಮ್ಮ ಮೂಲಕ ನಾನು ಸಾರ್ವಜನಿಕರಿಗೆ ಒಂದು ಮನವಿಯನ್ನು ಕೇಳ್ಕೊಳ್ತೀನಿ. ಈ ಘಟನೆಯಿಂದಾಗಿ ರೈತನ ವರ್ಷದ ಶ್ರಮ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ಕೃಷಿ ಮತ್ತು ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಮತ್ತು ರೈತನಿಗೆ ಸೂಕ್ತ ಪರಿಹಾರ ನೀಡಬೇಕು ಅನ್ನೋದು ಗ್ರಾಮಸ್ಥರ ಒತ್ತಾಯವಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.